ದೇವದುರ್ಗ ಶಾಸಕಿ ಜಿ ಕರೆಮ್ಮ ನಾಯಕ್ ಪುತ್ರ ಹಾಗೂ ಬೆಂಬಲಿಗರಿಂದ ಟೋಲ್ ಧ್ವಂಸ ಮಾಡಿರುವ ಘಟನೆ ನಡೆದಿದೆ. ಏಪ್ರಿಲ್ 23ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕಾಕರಗಲ್ ಗ್ರಾಮದ ಬಳಿ ಟೋಲ್ ನಿರ್ಮಾಣ ಮಾಡಲಾಗಿತ್ತು. ಕಲ್ಮಲ ತಿಂತಣಿ ಬ್ರಿಡ್ಜ್ ಮಾರ್ಗದ ಕಾಕರಗಲ್ ಬಳಿ ಟೋಲ್ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಸ್ಥಳೀಯರು ಮತ್ತು ಶಾಸಕರ ಕುಟುಂಬಸ್ಥರಿಂದ ಟೋಲ್ ಬಳಿ ದಾಂಧಲೆ ನಡೆದಿದ್ದು, ಟೋಲ್ನಲ್ಲಿ ಇದ್ದ ಪೀಠೋಪಕರಣ, ಕ್ಯಾಮೆರಾ, ಕಂಪ್ಯೂಟರ್ ಧ್ವಂಸಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಟೋಲ್ ಧ್ವಂಸ ಮಾಡುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಟೋಲ್ನಿಂದ ಸ್ಥಳೀಯರಿಗೆ ಸಮಸ್ಯೆ ಎಂದು ಆರೋಪಿಸಿ ಧ್ವಂಸ ಮಾಡಿದ್ದಾರೆ ಎನ್ನಲಾಗಿದ್ದು, ಶಾಸಕಿ ಕರೆಮ್ಮ ನಾಯಕ್ ಪುತ್ರ ಸಂತೋಷ್, ಶಾಸಕಿ ಸಹೋದರ ತಿಮ್ಮಾರೆಡ್ಡಿ ನಾಯಕ ಸೇರಿ 14 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೆಎಸ್ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ. ಇಂಗ್ಲಿಷ್ ಕನ್ನಡ ತರ್ಜುಮೆ ಅವಾಂತರದಿಂದ ಕನ್ನಡ ಪರೀಕ್ಷಾರ್ಥಿಗಳು ಫೇಲ್ ಆಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆ ಕೆಪಿಎಸ್ಸಿ ನಿರ್ಲಕ್ಷ್ಯದ ವಿರುದ್ಧ 2,000 ವಿದ್ಯಾರ್ಥಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈಗಾಗಲೇ ಹೈಕೋರ್ಟ್ ಮೊರೆ ಹೋದ 34 ಅಭ್ಯರ್ಥಿಗಳಿಗೆ ಮೇನ್ಸ್ ಪರೀಕ್ಷೆಗೆ ಅವಕಾಶ ದೊರೆತಿದೆ. ಈ ಹಿನ್ನೆಲೆ 2,000 ಕೆಪಿಎಸ್ಸಿ ಅಭ್ಯರ್ಥಿಗಳು ಇಂದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಮುಂಬರುವ ಕೆಎಎಸ್ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ನಿವೃತ್ತಿ ಅಂಚಿನಲ್ಲಿರುವ ಅಧಿಕಾರಿಗಳಿಗೆ ಅನ್ಯಾಯ ಆಗಿರುವ ಆರೋಪ ಕೇಳಿಬಂದಿದೆ. 1999ರ ಬ್ಯಾಚ್ನ ಕೆಎಎಸ್ ಮುಖ್ಯೋಪಾಧ್ಯಾಯರಿಗೆ 6 ತಿಂಗಳಿಗೆ ಸಿಗಬೇಕಾದ ಪ್ರಮೋಷನ್ ವರ್ಷ ಕಳೆದರೂ ಸಿಕ್ಕಿಲ್ಲ. ಡಯಟ್ನಲ್ಲಿ 49 ಪೋಸ್ಟ್ ಖಾಲಿ ಇದ್ರೂ ಮುಚ್ಚಿಟ್ಟಿದ್ದಾರಂತೆ. ಡಿಡಿಪಿಐ ಆಗಿ ಪ್ರಮೋಷನ್ ಆದ್ರೆ 50 ಸ್ಥಾನಕ್ಕೆ ಅವಕಾಶ ಸಿಗಲಿದೆ. ಬಿಒಗಳಿಗೆ ನಿವೃತ್ತಿಯಿಂದ 30 ಸ್ಥಾನ ಖಾಲಿಯಾಗಬೇಕಂತೆ. ಈ ಹಿನ್ನೆಲೆ ನಿಯಮ 32ರಂತೆ ಖಾಲಿ ಎ ವೃಂದದ ಅಧಿಕಾರಿ ನೇಮಕಕ್ಕೆ ಆಗ್ರಹಿಸಲಾಗಿದೆ. ವೃತ್ತಿ ಬದುಕಿನ ಕೊನೆ ದಿನಗಳಲ್ಲಿ ಪ್ರಮೋಷನ್ ನೀಡಿ ಅಂತ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ನಿನ್ನೆ ನಡೆದ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಮೋದಿ ಬಾಗಲಕೋಟೆ ರೈತನ ಬಗ್ಗೆ ಗುಣಗಾನ ಮಾಡಿದ್ದಾರೆ. ರೈತ ಶ್ರೀಶೈಲ ತೇಲಿ ಬಗ್ಗೆ ಮೋದಿ ಮಾತನಾಡಿದ್ದು, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ರೈತ ಶ್ರೀಶೈಲ ತೇಲಿ ಸಂತಸ ಹಂಚಿಕೊಂಡಿದ್ದಾರೆ. ಹಳ್ಳಿಯಲ್ಲಿದ್ದ ನಮ್ಮನ್ನ ಗುರುತಿಸಿ ಮೋದಿಜಿ ದಿಲ್ಲಿಯಿಂದ ಮಾತನಾಡಿದ್ದಾರೆ. ಮೋದಿಜಿಯವರಿಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಸಾಲದು. ಶೀತ ಪ್ರದೇಶದಲ್ಲಿ ಸೇಬು ಬೆಳೀತಾ ಇದ್ರು, ಆದ್ರೆ ಇಂದು ಬಯಲು ಸೀಮೆಯಲ್ಲಿ ಸೇಬು ಬೆಳೆದಿದ್ದೇವೆ. ಇದಕ್ಕಾಗಿ ಕೆಲವರು ನನ್ನನ್ನ ಮೊದಲು ಹುಚ್ಚ ಅಂತ ಕರೆದ್ರು, ಆದ್ರೆ ಇಂದು ಸಾಧನೆ ಮಾಡಿದ್ದು ಖುಷಿಯಾಗಿದೆ. ಮೊದಲು ಶಿರಡಿ, ಪೂಣಾ ಭಾಗಗಳಲ್ಲಿ ಸೇಬು ಬೆಳೆದಿದ್ದನ್ನ ನೋಡಿದೆ. ನಾವ್ಯಾಕೆ ಮಾಡಬಾರ್ದು ಅಂತ ಸೇಬು ಬೆಳೆದಿದ್ದೇವೆ. ಬಯಲು ಸೀಮೆಯಲ್ಲಿ ಮೊದಲ ಬಾರಿಗೆ ಸೇಬು ಬೆಳೆದಿದ್ದೇವೆ. 7 ಎಕರೆ ಪ್ರದೇಶದಲ್ಲಿ ಸೇಬು ಬೆಳೆದಿದ್ದೇನೆ. ಇದರಿಂದ 15 ಲಕ್ಷ ಲಾಭ ಪಡೆದಿದ್ದೇನೆ. ಸುತ್ತಮುತ್ತಲಿನ ಜನ ನೋಡುವುದಕ್ಕೆ ಬರ್ತಿದ್ದಾರೆ, ಅವರಿಗೂ ಹೇಳಿಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಇಂದು ಮೋದಿಯವರು ಮಾತನಾಡಿದ್ದು ಖುಷಿ ತಂದಿದೆ. ನಮ್ಮ ಜನ್ಮ ಸಾರ್ಥಕವಾಗಿದೆ. ಮನಸ್ಸಿದ್ರೆ ಮಾರ್ಗ ಏನನ್ನಾದರೂ ಸಾಧಿಸಬಹುದು ಅಂತ ಸಂತಸ ವ್ಯಕ್ತಪಡಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.